ಆಕಾಶವಾಣಿ ಭದ್ರಾವತಿ. ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ. ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವಪೀಠ. ಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೆ ಅಂತರಂಗ ಶುದ್ಧಿ, ಇದೆ ಬಹಿರಂಗ ಶುದ್ಧಿ, ಇದೆ ನಮ್ಮ ಕೂಡಲ ಸಂಗಮ ದೇವರನೊಲಿಸುವ ಪರಿ. ವಚನೋದಯ 48ನೆಯ ಕಾರ್ಯಕ್ರಮದಲ್ಲಿ ಪರಂಪರೆಯ ಜೊತೆಗಿನ ಅನುಸಂಧಾನ ಈ ಕುರಿತು ಮಾತನಾಡುತ್ತಾರೆ ಪ್ರೊಫೆಸರ್ ಪ್ರಶಾಂತ ನಾಯಕ್, ಹಿರಿಯ ಪ್ರಾಧ್ಯಾಪಕರು, ಕನ್ನಡ ಭಾರತಿ, ಕುವೆಂಪು ವಿಶ್ವವಿದ್ಯಾಲಯ, ಶಂಕರಘಟ್ಟ. ಎಡೆಯಿಲ್ಲದ ತಡೆಯಿಲ್ಲದ ತೆರಹಿಲ್ಲದ ಕುರುಹಿಲ್ಲದ ಚೆಲುವಂಗಾನೊಲಿದೇನವ್ವ, ಎಲೆ ಅವ್ವ ನೀನು ಕೇಳ ತಾಯೇ, ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗೊಲಿದೆ ನಾನು. ನಾವು ಪರಂಪರೆಗಳನ್ನು ಅನುಸಂಧಾನ ಮಾಡಬೇಕು ಅನ್ನೋಂಥ ಮಾತನ್ನು ಪದೇ ಪದೇ ಮಾತಾಡ್ಕೊಳ್ತೀವಿ. ಈ ಪರಂಪರೆ ಜೊತೆಗೆ ಅನುಸಂಧಾನ ಮಾಡೋದು ಅಂದರೆ ಏನು, ಯಾಕೆ, ಹೇಗೆ, ಈ ಥರದ ಪ್ರಶ್ನೆಗಳು ಹೇಳುತ್ತೆ. ಸಾಮಾನ್ಯವಾಗಿ ಹಿರಿತನದ ಒಳಗಡೆಗೆ ಈ ಥರದ ಮಾತುಗಳನ್ನು ಆಡ್ಕೊಂಡಾಗ ನಮ್ಮ ಬದುಕನ್ನು ತಿರುಗಿ ನೋಡಿದಾಗ ಎಲ್ಲಿ ಮೌಲ್ಯಗಳಿದೆ ಅಂತ ಅನಿಸುತ್ತೋ, ಎಲ್ಲಿ ವಿಶಿಷ್ಟತೆಗಳಿದೆ ಅನಿಸುತ್ತೋ, ಎಲ್ಲಿ ಅನನ್ಯತೆಗಳಿದೆ ಅನಿಸುತ್ತೋ, ಮತ್ತು ಯಾವುದನ್ನು ನಾವು ನಮ್ಮೊಳಗಡೆಗೆ ಮನನ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತೀವೋ ಅವುಗಳನ್ನು ನಾವು ಪರಂಪರೆ ಅನುಸಂಧಾನ ಅಂತ ಕರಿತೀವಿ. ಹಾಗೆ ಕನ್ನಡ ಸಾಹಿತ್ಯದಲ್ಲಿ ಪರಂಪರೆ ಅನುಸಂಧಾನ ಮಾಡೋದಕ್ಕೆ ಸಾಕಷ್ಟು ಅದ್ಭುತವಾದಂಥ ರೂಪಕಗಳಿದ್ದಾವೆ. ಕನ್ನಡ ಸಾಹಿತ್ಯದ ವೈಶಿಷ್ಟ್ಯತೆ ಏನಂತಂದರೆ, ಕನ್ನಡ ಸಾಹಿತ್ಯ ಜೀವಪರವಾದದ್ದು, ಅಂತಃಸತ್ವಗಳನ್ನು ಇಟ್ಕೊಂಡು ಅಖಂಡವಾದ ಜೀವನ ಪ್ರೀತಿಯನ್ನು ಹೇಳಿದ್ದು, ಮನುಷ್ಯ ಸಂಬಂಧಗಳನ್ನು ಸೃಷ್ಟಿ ಮಾಡಿದ್ದು, ಖಳನಾಯಕತ್ವವನ್ನು ವಿರೋಧಿಸಿದ್ದು, ಹೀಗೆ ಎಲ್ಲ ಥರದ ಸಾಧ್ಯತೆಗಳನ್ನು ರೂಪಿಸ್ಕೊಳ್ಳುತ್ತೆ. ಮನುಷ್ಯ ತಾನೊಂದೇ ಜಾತಿ ವಲಂ ಅನ್ನುವ ಪಂಪನನ್ನು ನಾವು ನಮ್ಮ ಆದಿಕವಿಯನ್ನಾಗಿಸಿಕೊಂಡು ಚರ್ಚೆ ಮಾಡುವ ಪ್ರಯತ್ನಗಳನ್ನು ಮಾಡ್ತೇವೆ. ಇಲ್ಲಿಂದ ಮುಂದಕ್ಕೆ ಬರುವಾಗ ದೇಸೀತನದ ಪ್ರಶ್ನೆಗಳನ್ನು ಎತ್ಕೊಂಡಾಗ ನಮಗೆ 12ನೇ ಶತಮಾನಕ್ಕೆ ಬಂದಾಗ ಅಗಾಧವಾದಂಥ ಒಂದು ವಿಸ್ತೃತವಾದ ಜೀವನ ಪರಂಪರೆಯನ್ನು ನೋಡೋದಕ್ಕೆ ಸಾಧ್ಯನಾ ಅಂತ ನಾವು ಆಲೋಚನೆ ಮಾಡ್ತೀವಿ. ಈ ಆಲೋಚನಾ ಕ್ರಮಗಳನ್ನೇ ನಾನು ಈಗ ಪರಂಪರೆಯ ಜೊತೆಗಿನ ಅನುಸಂಧಾನ ಅಂತ ಕರೆಯೋಕ್ಕೆ ಪ್ರಯತ್ನ ಪಟ್ಟದ್ದು. ಬಸವಾದಿ ಶರಣರು ಅಂತ ಸರಳೀಕರಿಸಬಹುದಾದ ರೀತಿಯಲ್ಲಿ ಒಬ್ಬ ಬಸವಣ್ಣ ಈ ನೆಲದ ಒಳಗಡೆಗೆ ಎಲ್ಲಿ ಮೌಢ್ಯತೆಗಳಿತ್ತೋ, ಎಲ್ಲಿ ತರತಮಗಳಿತ್ತೋ, ಎಲ್ಲಿ ವರ್ಣಾಶ್ರಮಗಳಿತ್ತೋ, ಎಲ್ಲಿ ಅಮಾನವೀಯತೆಗಳಿತ್ತೋ ಅವುಗಳನ್ನೆಲ್ಲ ಮೀರಿ ತಾನು ಎಲ್ಲವನ್ನು ದಾಟಿದ ಹಾಗೆ ಒಂದು ಹೊಸತನದ ಪ್ರಜ್ಞೆಯನ್ನು, ಮನುಷ್ಯತ್ವದ ಸಮಾಜವನ್ನು ರೂಪಿಸಬೇಕು ಅನ್ನುವ ಕನಸುಗಳನ್ನು ಇಟ್ಕೊಂಡು ಹೊರಗೆ ಬರ್ತಾನೆ. ಈ ಹೊರಗೆ ಬಂದ ಬಸವಣ್ಣ ಮಾಡಿದ್ದಾದರೂ ಏನು ಅಂತ ಯೋಚನೆ ಮಾಡುವಾಗ ಈ ಬಸವಣ್ಣನೇ 12ನೇ ಶತಮಾನದ ಕಲ್ಯಾಣದಲ್ಲೊಂದು ಮಹಾಕ್ರಾಂತಿಯನ್ನು ಸೃಷ್ಟಿ ಮಾಡೋದು. ಈ ಕ್ರಾಂತಿ ಅನ್ನೋದು ಯಾವುದದು? ಮಾನವತೆಯ ಕ್ರಾಂತಿ. ಈ ಕ್ರಾಂತಿ ಅನ್ನೋದು ಯಾವುದು? ಸಾಮಾಜಿಕ ಕ್ರಾಂತಿ. ಈ ಕ್ರಾಂತಿ ಅನ್ನುವಂಥದ್ದು ಯಾವುದು? ಸರಿ ಸಮಾನತೆಯ ಪ್ರತಿಪಾದನೆಯ ಕ್ರಾಂತಿ. ಈ ಕ್ರಾಂತಿ ಒಳಗಡೆಗೆ ಸಾಧ್ಯವಾಗಿದ್ದೇನು? ಮನುಷ್ಯರ ನಡುವಿನ ಗೋಡೆಗಳನ್ನು ಕೆಡವಾಕುವಂಥ ಪ್ರಯತ್ನಗಳನ್ನು ಮಾಡಿದಂಥ ಪ್ರಯತ್ನಗಳು. ಹಾಗಾಗಿ ಏಕಕಾಲಕ್ಕೆ ಬಸವಣ್ಣನ ಆಶ್ರಯಕ್ಕೆ ಬಂದಂಥ ಅಥವಾ ಬಸವಣ್ಣನಿಂದ ಪ್ರೇರೇಪಣೆ ಪಡೆದಂತಹ ನೂರಾರು ಜನ ಶರಣರು ಏಕಕಾಲಕ್ಕೆ ಕಾಣಿಸ್ಕೊಳ್ತಾರೆ. ಇದು ಶಿಷ್ಟ ಪರಂಪರೆಯ ರೂಪಕ ಅಲ್ಲ. ಶಿಷ್ಟ ಪರಂಪರೆಯ ರೂಪಕ ಅಂದರೆ ಏನು? ಬರಹದಲ್ಲಿಟ್ಟು ಅದುವರೆಗೆ ನಾವು ಯೋಚನೆ ಮಾಡುವಂಥ ಕ್ರಮ. ಆದರೆ ಇದು ಜ್ಞಾನ ಪರಂಪರೆ. ಈ ಜ್ಞಾನ ಪರಂಪರೆ ಅಂದರೆ ಏನು? ಕುರಿತೋದ ದೆಯ್ಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತ ಏನು ಮಾತಾಡ್ತಾ ಇದ್ದಾನಲ್ಲ ನಮ್ಮ ಕವಿರಾಜ ಮಾರ್ಗಕಾರ, ಆ ಪ್ರಜ್ಞೆಯನ್ನು ರೂಪಿಸಿಕೊಂಡದ್ದು. ಎಲ್ಲದಕ್ಕಿಂತ ಲೋಕಜ್ಞಾನ ದೊಡ್ಡದು ಅನ್ನೋದನ್ನು ನನ್ನ ಜನಪದ ತಾಯಂದರು ಮಾತಾಡಿದರು, ಜನಪದ ತಂದೆಯಂದರು ಮಾತಾಡಿದರು. ಆ ಪರಂಪರೆಯನ್ನು 12ನೇ ಶತಮಾನ ವಚನ ಚಳುವಳಿಯ ರೂಪಕದಲ್ಲಿ ಮುಂದುವರಿಸ್ತಾ ಬರುತ್ತದೆ. ಹಾಗಾದಾಗ ಈ ವಚನ ಚಳುವಳಿಯನ್ನು ಧಾರ್ಮಿಕ ಚಳುವಳಿ ಅಂತ ಕರೆದ್ವಾ? ಖಂಡಿತ ಅಲ್ಲ. ಅದೊಂದು ಲೋಕಜ್ಞಾನದ ಚಳುವಳಿ ಅಂತಲೇ ನಾನು ಯೋಚನೆ ಮಾಡ್ತೀನಿ. ಯಾಕೆ ಲೋಕಜ್ಞಾನದ ಚಳುವಳಿ ಅಂದರೆ ಅವರು ಲೋಕದ ಜೊತೆಗೆ ಮುಖಾಮುಖಿ ಆಗ್ತಾನೆ
ಅದರ ಜೊತೆಗೆ ಸಾಧನೆಗಳನ್ನು ಮಾಡ್ಕೊಳ್ತಾನೆ, ಲೋಕದಿಂದ ಗ್ರಹಿಸಿದ್ದನ್ನು ತಮ್ಮೊಳಗೆ ತಗೊಳ್ತಾನೆ, ಅದರ ಜೊತೆಗೊಂದು ಜ್ಞಾನವನ್ನು, ಜ್ಞಾನದಾಹದ ಪ್ರಜ್ಞೆಯನ್ನು ರೂಪಿಸಿದ್ರು. ಹಾಗಾದಾಗ ಯಾರ ವಿರುದ್ಧವಾದಂಥ ಒಂದು ಸಂಚಲನವನ್ನು ಇದು ಸೃಷ್ಟಿ ಮಾಡ್ತವೆ? ಈಗಾಗಲೇ ನಾವು ಮಾತಾಡಿದ ಹಾಗೆ ಮಾನವ ಪರವಾದಂಥ ಪ್ರಜ್ಞೆಗಳ, ಯೋಚನೆಗಳನ್ನು, ಸಂಚಲನಗಳನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನಗಳನ್ನು ಈ ಸಾಹಿತ್ಯ ಚಳವಳಿ ಮಾಡ್ತು ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ಹಾಗಾದಾಗ ಪ್ರತಿಯೊಬ್ಬ ವಚನಕಾರನನ್ನು ಕುರಿತು ಹಾಗೆ ನಾವು ಮಾತನಾಡೋದಕ್ಕೆ ಅಖಂಡವಾದಂಥ ವಿಚಾರಗಳಿದ್ದಾವೆ. ಯಾಕೆಂದರೆ ಆ ಬದುಕಿನಿಂದ ಶುರು ಮಾಡಿ, ಅವನ ಅನುಭವದ ಧಾಟಿಗಳಿಂದ ಶುರು ಮಾಡಿ, ಹಾಗೆ ನೋಡಿದರೆ ನಿಜವಾದ ಸಂವಿಧಾನವನ್ನು, ಸಂವಿಧಾನದ ಅರ್ಥದಲ್ಲಿ ಇರತಕ್ಕಂಥ ಸ್ವಾತಂತ್ರ್ಯವನ್ನು, ಆ ಸ್ವಾತಂತ್ರ್ಯ ಪ್ರತಿಪಾದಿಸುವ ಸಮಾನತೆಯನ್ನು, ಈ ಎಲ್ಲ ಆಶಯಗಳನ್ನು ಹೇಳಿ ನಮಗೆ ಸ್ಪಷ್ಟೀಕರಿಸಿದವರು ಯಾರು ಅಂತಂದರೆ ಅದು ವಚನಕಾರರು. ಹಾಗಾಗಿ ಯಾಕೆ ಹಾಗೆ ಕರೆಯಲಾಯಿತು? ಪ್ರತಿಯೊಬ್ಬ ವ್ಯಕ್ತಿಗೂ ಅವನದ್ದೇ ಆದಂಥ ನೆಲೆಗಳಿದ್ದಾವೆ, ಅವನದ್ದೇ ಆದಂಥ ಶಕ್ತಿಗಳಿದ್ದಾವೆ, ಅವನದ್ದೇ ಆದಂತಹ ಜ್ಞಾನಗಳಿದ್ದಾವೆ, ಸುಜ್ಞಾನಗಳಿದ್ದಾವೆ ಅಂತ ಮಾತಾಡ್ತೀವಿ. ನಿನ್ನರಿವೇ ನಿನಗೆ ಗುರು ಅಂತ ಹೇಳ್ತಾರೆ ವಚನಕಾರರು. ನಾನು ಈ ಮಾತನ್ನು ಯೋಚನೆ ಮಾಡುವಾಗ ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ. ಈ ನೆಲದ ಮೊಟ್ಟ ಮೊದಲನೆಯ ಒಂದು ಪರಿವ್ರಾಜಕನ ಸ್ಥಿತಿಗೆ ಒಂದು ವಿಶಿಷ್ಟ ಅರ್ಥವನ್ನು ತಂದುಕೊಟ್ಟ, ಜ್ಞಾನ ಪರಂಪರೆಯನ್ನು ರೂಪಿಸಿದ ಬುದ್ಧ ಭಗವಾನಿಂದ ನಾವು ಆಲೋಚನೆ ಮಾಡೋದಾದರೆ, ಈ ನೆಲದ ವೈದಿಕಶಾಹಿಯ ಮೌಢ್ಯತೆಗಳ ವಿರುದ್ಧದ ದನಿ ಎತ್ತಿದ ಮೊದಲ ಪಂಥವಾದ ಚಾರ್ವಕರು, ಚಾರ್ವಕರ ನಂತರ ಬುದ್ಧ, ನಂತರದಲ್ಲಿ ಕಾಣಿಸಿಕೊಂಡ ಮಹಾವೀರ ಅಂತ ಹೇಳುವಾಗ ಬುದ್ಧ ನಿನಗೆ ನೀನೇ ಬೆಳಕು ಅಂತ ಮಾತನಾಡ್ತಾನೆ. ಅಂದರೆ ಭಾಳ ಸರಳೀಕರಿಸಿ ನಾವು ಮಾತಾಡಿಕೊಂಡ್ರು ನಮಗೆ ಒಂದು ಮಾತು ಸ್ಪಷ್ಟ ಆಗುತ್ತೆ. ಅದೇನೆಂದರೆ, ನನಗೆ ನಾನೇ ದಾರಿ ಆಗಬೇಕು. ಯಾರೇ ನನ್ನ ಜೊತೆಗೆ ನಿಲ್ಲುವಂಥವ್ರು ಇದ್ದಾರಲ್ಲ, ಅವರೆಲ್ಲರೂ ಕೂಡ ಆಸರೆಯಾಗಬಹುದು, ಸಲಹೆಗಳಾಗಬಹುದು, ಸಾಂತ್ವನಗಳಾಗಬಹುದು. ಆದರೆ ನನ್ನ ಬದುಕನ್ನು ನಾನೇ ಕಟ್ಕೋಬೇಕು. ಇದೊಂದು ವಾಸ್ತವವಾದ. ಈ ವಾಸ್ತವವನ್ನು ನಿನಗೆ ನೀನೇ ಬೆಳಕು ಅನ್ನುವ ಬುದ್ಧ, ಅದನ್ನು ಅನುಸರಿಸಿ ಬಂದಂಥ ವಚನಕಾರರು ನಿನ್ನರಿವೇ ನಿನಗೆ ಗುರು ಅಂತ ಮಾತನಾಡ್ತಾರೆ. ಈ ಮಾತುಗಳ ಲೆಕ್ಕಾಚಾರದಲ್ಲೇ ಮಾತನ್ನು ಜ್ಯೋತಿರ್ಲಿಂಗ ಮಾಡಿಕೊಳ್ಳುವ, ಇಲ್ಲದೆ ಹೋದರೆ ಮಾತು ತಪ್ಪಿ ಹೋದರೆ ಅದು ಶಬ್ದ ಸೂತಕಗಳಾಗುವ ಅಪಾಯಗಳ ನಡುವೆ ನಡೆಯುತ್ತೆ. ಯಾಕಂದರೆ ನಮ್ಮಲ್ಲಿ ಬಹಳ ಕಾಲದಿಂದ ನಾವು ಏನು ಮಾಡ್ಕೊಂಬಂದಿದ್ದೀವಿ, ಮಾತು ಅನ್ನೋದನ್ನು ವಚನ ಅಂತನೋ, ಆಣೆ ಅಂತನೋ, ಪ್ರಮಾಣ ಅಂತನೋ ಹೀಗೆಲ್ಲ ಮಾತಾಡ್ಕೊಂಡು ಬಂದಿದ್ದೀವಿ. ಇವತ್ತಿಗೂ ನಮ್ಮ ಜನರ ಮಧ್ಯದಲ್ಲಿ ಆಣೆ ಮಾಡು, ಪ್ರಮಾಣ ಮಾಡು, ಭಾಷೆ ಕೊಡು, ಮಾತು ಕೊಡು ಅನ್ನೋಂಥದ್ದು ಹೇಳಿದ್ದಾರೆ. ಹಾಗಾಗಿ ಮಾತನ್ನು ಸಂವಹನ ಅಂದ್ಕೊಳ್ತಾ ಇದ್ದದ್ದನ್ನು ವಚನಕಾರರು ಹಾಗೆ ಅಂದ್ಕೊಳ್ಳಲಿಲ್ಲ. ಮಾತು ಅನ್ನೋದನ್ನೇ ಅವರು ದೈವತ್ವದ ರೂಪಕಗಳನ್ನಾಗಿಸಿ. ಹಾಗಾಗಿ ಅರಿವು ಅನ್ನೋದನ್ನೇ ಜಂಗಮತ್ವಕ್ಕೆ ಏರಿಸಿದ್ರು. ಹಾಗಾಗಿ ದೇವರು ಅನ್ನೋನು ದೇವಸ್ಥಾನದೊಳಗಡೆಗಿಲ್ಲ, ನೀನೇ ದೇವರಾಗಬಹುದು ಅನ್ನುವಂಥ ಎಚ್ಚರಗಳನ್ನು ರೂಪಿಸಿದ್ರು. ಈ ಎಚ್ಚರಗಳನ್ನೆಲ್ಲ ಒಂದು ಸ್ವಾತಂತ್ರ್ಯ ಅಂತ ಕರೆಯೋದಾದರೆ, ಈ ಸ್ವಾತಂತ್ರ್ಯದ ಸ್ವರೂಪ ಯಾವುದು, ಈ ಸ್ವಾತಂತ್ರ್ಯಕ್ಕಿದ್ದಂಥ ಎಳೆಗಳು ಯಾವುದು? ಈ ಸ್ವಾತಂತ್ರ್ಯ ಮತ್ತು ಈ ಸ್ವಾತಂತ್ರ್ಯದ ಎಳೆ ಅಂತಂದರೆ, ಇದು ತನ್ನತನವನ್ನು ರೂಪಿಸಿಕೊಳ್ಳುವ, ತನ್ನ ಅನುಭವವನ್ನು ಗಟ್ಟಿ ಮಾಡಿಕೊಳ್ಳುವ, ತನ್ನತನವನ್ನು ತಾನು ಹೆಚ್ಚುವರಿ ಮಾಡಿಕೊಳ್ಳುವ, ಅಥವಾ ತನ್ನತನಕ್ಕೆ ತಾನೊಂದು ಸ್ಪಷ್ಟತೆಯನ್ನು ತಂದುಕೊಳ್ಳುವ ಮತ್ತು ತಾನು ಕಂಡಂಥ ಸತ್ಯಗಳನ್ನು ಹೇಳಿಕೊಳ್ಳುವ ಕ್ರಮಗಳಾಯಿತು ಅನ್ನುವಂಥದ್ದೇ ಬಹಳ ಮುಖ್ಯ. ನನಗೆ ಈ ಹಿನ್ನೆಲೆಯಲ್ಲಿ ಮಾತನಾಡಬೇಕು ಅನಿಸೋದೇನು ಅಂದರೆ, ಒಂದು ಉದಾಹರಣೆಯಾಗಿ ನಾವು ಮಾತಾಡೋದಾದರೆ ಅಕ್ಕ ಮಹಾದೇವಿಯನ್ನು ಕುರಿತು ನಾನು ಯೋಚನೆ ಮಾಡಬೇಕು ಅಂತ ಅನ್ಕೋತೀನಿ. ಯಾಕೆ ಈ ನೆಲ ವರ್ಣಾಶ್ರಮಕ್ಕಿಂತಲೂ ತೀರ ಆಚೀಚೆ ಮಾಡಿ ಹೆಣ್ಣನ್ನು ಪಂಚಮತ್ವಕ್ಕಿಂತಲೂ ಕೆಳಗೆ ನೋಡಿದಂಥ ಒಂದು ಪ್ರಕ್ರಿಯೆ. ತನಗೆ ಶೋಷಣೆಗಾಗಿ ಇರತಕ್ಕಂಥವಳು, ತಾನು ಅಧಿಕಾರ ನಡೆಸಲಿಕ್ಕಾಗಿ ಇರತಕ್ಕಂಥವಳು, ಅಥವಾ ತನಗೆ ಉಪಭೋಗಕ್ಕಾಗಿ ಇರತಕ್ಕಂಥವಳು, ಬಹಳ ಸಲ ಅವಳನ್ನು ಜೀವವಾಗಿ ನೋಡೋದಕ್ಕಿಂತ ವಸ್ತುವಾಗಿ ನೋಡುವಂತಹ ರೂಪಕಗಳನ್ನು ಈ ನೆಲ ರೂಪಿಸ್ಕೊಳ್ತು. ಎಷ್ಟು ವಿಪರ್ಯಾಸಗಳಾಗಿತ್ತು ಅಂದರೆ, ಮನೆಯೊಳಗಿನ ದೇವತೆ ಅಂತ ಹೇಳ್ತಾನೋ, ಶಕ್ತಿ ಅಂತ ಹೇಳ್ತಾನೋ ಅವಳ ಮೇಲೆ ನಡೆದಂಥ ಶೋಷಣೆಗಳ ಸ್ವರೂಪ ಇವತ್ತಿಗೂ ಈ ದಿನಕ್ಕೂ ನಾಗರಿಕತೆ ಈ ಪ್ರಪಂಚದಲ್ಲಿ ಪ್ರತಿನಿತ್ಯ ಅವಳ ಮೇಲೆ ನಡೀತಾ ಇರೋ ಅತ್ಯಾಚಾರ, ಶೋಷಣೆಗಳನ್ನು ಲೆಕ್ಕ ಹಾಕ್ಕೊಂಡ್ರೆ ಒಂದು ಹೆಣ್ಣನ್ನು ಕುರಿತು ಹಾಗೆ ವಚನ ಚಳುವಳಿಯ ಪ್ರತಿಕ್ರಿಯೆಗಳೇನು? ಹಾಗಾಗಿ ಅವರು ಮಾತನಾಡಿದ್ದನ್ನು ಬೇರೆಯಾಗಿ ಇಟ್ಕೊಳ್ಳೋಣ. ಆದರೆ ನಾನು ಬಹಳ ದೊಡ್ಡ ಪ್ರತೀತಿ ಅಂತ ರೂಪಿಸ್ಕೊಂಡದ್ದು, ಯೋಚನೆ ಮಾಡೋಕೆ ಹೊರಟಿದ್ದು ಅಕ್ಕ ಮಹಾದೇವಿಯನ್ನು. ಯಾಕೆ ಅಕ್ಕ? ಹುಟ್ಟಿನಿಂದಲೇ ಬೆಳೆಯ ಹೊತ್ತಿಗೆನೇ ಅವಳಿಗೆ ತಂದೆ ತಾಯಿಗಳ ಸಹಯೋಗವೋ ಅಥವಾ ಅಲ್ಲಿದ್ದಂಥ ಆ ಥರದ ಒಂದು ವಾತಾವರಣವೋ, ಅವಳಿಗೆ ಸಿಕ್ಕಂಥ ವಿದ್ಯಾಭ್ಯಾಸವೋ, ವರ್ತಕ ಕುಲದಲ್ಲಿದ್ದಳು ಅವಳಿಗೆ ಬಹುಶಃ ಶ್ರೀಮಂತಿಕೆಯ ಸಂದರ್ಭಗಳು ಸಹಜವಾಗೇ ಇತ್ತು. ಬಹಳ ಕಾಲದ ನಂತರ ಹುಟ್ಟಿದ ಹೆಣ್ಣು, ಬಯಸಿ ಬಂದಂತಹ ಹೆಣ್ಣು ಮಗು. ಅವಳು ಹುಟ್ಟುತ್ತಾನೆ ಶಿವನನ್ನು ತನ್ನ ಗಂಡ ಅಂತ ಪರಿಭಾವಿಸಿಕೊಳ್ಳುವಾಗ ಅದು ಹುಡುಗಾಟಿಕೆ ಅಂತ ಅಂದುಕೊಳ್ಳೋದು. ಆದರೆ ಕೊನೆಗೆ ಬರ್ತಾ ಅದು ಚನ್ನಮಲ್ಲಿಕಾರ್ಜುನ ಹುಡುಕಾಟಕ್ಕೆ ಹೋಗಿ ನಿಂತದ್ದು. ಇಲ್ಲಿ ಅಕ್ಕ ನನಗೆ ಎರಡು ಪ್ರಜ್ಞೆಗಳಾಗಿ ಕಾಣಿಸ್ಕೊಳ್ತಾಳೆ. ಅವಳನ್ನು ನೋಡಿ, ಅವಳ ಸೌಂದರ್ಯವನ್ನು ನೋಡಿ ಮತ್ತದೇ ಪುರುಷ ಅಹಂಕಾರವನ್ನು ಪ್ರತಿನಿಧಿಸುವಂತಹ ಕೌಶಿಕ ರಾಜ ಅವಳನ್ನು ಮದುವೆ ಆಗ್ತಾನೆ. ಮದುವೆ ಆಗುವಾಗ ಅಕ್ಕನಿಗಿದ್ದಂಥದ್ದೇನು ಅಂದರೆ, ಚನ್ನಮಲ್ಲಿಕಾರ್ಜುನನೇ ತನ್ನ ಗಂಡ ಅನ್ನುವಾಗ ಅವನನ್ನು ಒಪ್ಪಿಕೊಳ್ಳುವ ತುರ್ತು ಏನಿತ್ತು? ಬಹುಶಃ ಆ ತುರ್ತು ಅಕ್ಕನಿಗಿದ್ದದ್ದು ಭಾಳ ಸರಳವಾಗಿತ್ತು. ಆ ಸರಳವಾದ ತುರ್ತು ಏನು ಅಂತಂದರೆ,
ಅಪ್ಪನನ್ನು ಅಮ್ಮನನ್ನು ರಾಜತ್ವದ ನೆಲೆ ಒಳಗಡೆಗೆ ಶಿಕ್ಷಿಸಬಹುದಾ, ಅಥವಾ ತಾನು ಒಪ್ಪಿಕೊಂಡುವಂತಹ ಪ್ರಕ್ರಿಯೆಗಳಾಗದೆ ಹೋದರೆ ಇದರಿಂದ ಆಗಬಹುದಾದ ತಾಕಲಾಟಗಳೇನಾಗಬಹುದು, ಎಲ್ಲ ಭಯಗಳು ಅವಳನ್ನು ಕಾಡ್ತಿದ್ದಾವೆ. ಅಥವಾ ಆ ಸಾಮಾಜಿಕ ಸಂದರ್ಭ ಪ್ರಜ್ಞೆಯಲ್ಲೂ ಕೂಡ ಅಕ್ಕನ ಒಂಟಿಯಾಗಿ ಬಿಡ್ತಾಳೆ. ಹಾಗಾಗಿ ಅವಳು ಮದುವೆಯಾಗುವ ಸ್ಥಿತಿಗೆ ಬಂದಾಗ ಅವಳು ಒಂದು ಷರತ್ತನ್ನು ಒಡ್ಡಿಯೇ ಮದುವೆ ಆಗುವಂಥದ್ದು ಇದೆಯಲ್ಲ, ತಾನು ಶಿವಪೂಜೆ ಆಗುವ ಅಥವಾ ಶಿವಭಕ್ತಳಾಗುವ, ಶಿವನೊಂದಿಗೆ ತನ್ನ ಅನುಸಂಧಾನ ನಡೆಸುವ ಯಾವ ಕ್ರಿಯೆಗೂ ತೊಂದರೆಗಳಾಗಬಾರ್ದು ಅಂತ. ಆದರೆ ಆದದ್ದೇನು, ಅಕ್ಕ ಆ ಮನೆಯಿಂದ ಹೊರಡ್ತಾಳೆ. ಯಾಕೆಂದರೆ ಅವನನ್ನು ಹೇಳಿದ್ದನ್ನು ಪಾಲಿಸದೇ ಇರುವ ಗಂಡ, ನಾನು ಈಗಾಗಲೇ ಮಾತಾಡಿದಾಗೆ ಪದೇ ಪದೇ ಇರುವ ನಮ್ಮ ಪುರುಷ ಅಹಂಕಾರ, ರಾಜತ್ವದ ಅಹಂಕಾರ, ಹೆಣ್ಣು ಅನ್ನೋದು ಸೌಂದರ್ಯ ಅನ್ನೋದರ ಅಹಂಕಾರ, ಹೆಣ್ಣು ಅನ್ನೋದು ನನ್ನ ಹೆಂಡತಿ ಆಗಬೇಕು ಅನ್ನುವಂಥ ಅಹಂಕಾರ. ಹಾಗಾಗಿ ಅವಳು ಪೂಜಾ ವಿಧಿನಲ್ಲೋ ಅಥವಾ ಅವಳು ಅಧ್ಯಾತ್ಮದ ಯೋಚನೆಗಳಲ್ಲೋ ಇದ್ದಾಗ ಇವನು ಬಯಸಿ ಹೋಗುವ ಸಂದರ್ಭ. ಆ ಇಡೀ ಕಥನವನ್ನು ನೋಡಿ, ಭಾರತೀಯ ಪರಂಪರೆ ಒಳಗಡೆಗೆ ಒಂದು ಹೆಣ್ಣನ್ನು ದೇಹವಾಗಿಯೋ ಅಂಗವಾಗಿಯೋ ಯೌವನವಾಗಿಯೋ ಸೌಂದರ್ಯವಾಗಿಯೋ ನೋಡ್ತಾ ಇರೋ ಹೊತ್ತಿಗೆ ತಾನು ಉಟ್ಟ ವಸ್ತ್ರವನ್ನೇ ಕಳಚಿ ಕಿತ್ತೆಸೆದ ಹಾಗೆ ಹೊರಟಂತಹ ಒಂದು ರೂಪಕವನ್ನು ಬಹುಶಃ ಈ ಜಗತ್ತು ಕಲ್ಪಿಸಲಿಕ್ಕಿಲ್ಲ. ನಾನೊಬ್ಬ ಸಾಹಿತ್ಯದ ವಿದ್ಯಾರ್ಥಿಗೆ ಏನು ಅನ್ಕೋತೀನಿ ಅಂದರೆ, ಇಡೀ 12ನೇ ಶತಮಾನ ದಿಗ್ಮೂಢ ಆಗಿರಬಹುದಾದಂಥ ಸನ್ನಿವೇಶ ಅಲ್ವಾ ಅದು. ಅಕ್ಕನಂತ ಒಬ್ಬ ಹೆಣ್ಮಗಳು ಹಾಗೆ ಹೊರಡ್ತಾಳೆ ಅನ್ನುವಂಥದ್ದೇ ಒಂದು ದೊಡ್ಡ ಆತಂಕ ಸೃಷ್ಟಿಸುವಂಥದ್ದಲ್ವಾ ಅದು. ಈ ಪುರುಷ ಸಮಾಜದೊಳಗಡೆಗೆ ಹಾಗಾದರೆ ಆಕೆ ಆ ತುಂಬು ಹರೆಯದ ಹೆಣ್ಮಗಳು ಎಷ್ಟೊಂದು ಸಮಸ್ಯೆಗಳನ್ನು ಎದುರಿಸಿರಬಹುದು. ಆದರೆ ಇವೆಲ್ಲವನ್ನು ಮೀರಿ ಹೊರಡುವ ಅಕ್ಕ ಒಂದು ದೊಡ್ಡ ಪ್ರತಿಮಾತ್ಮಕತೆಯನ್ನು ರೂಪಿಸ್ತಾ ಇದ್ದಾಳೆ. ಅದೇನೆಂದರೆ, ಯಾವ ಗಂಡಸು ಹೆಣ್ಣನ್ನು ಹೀಗೆ ನೋಡ್ತಾ ಇದ್ದಾನೋ ಅದರ ವಿರುದ್ಧದ ಪ್ರತಿಭಟನಾತ್ಮಕ ನೆಲೆಯನ್ನು ವಿಶಿಷ್ಟ ನೆಲೆ ಒಳಗಡೆ ಅವಳು ಅನಾವರಣ ಮಾಡ್ತಿದ್ದಾಳೆ. ನಮಗೆಲ್ಲ ಗೊತ್ತಿರೋ ಹಾಗೊಳ್ಳೋದೊಂದು ಬಹಳ ದೊಡ್ಡ ವಿಶಿಷ್ಟವಾದಂಥ ಒಂದು ವಚನ ಇದೆ ನೋಡಿ. ಅದೇನು ಅಂತಂದರೆ, ತನಗೆ ಈಗ ತಾನು ಒಲಿದ ಗಂಡ ಯಾರು ಅಂತ ಅವಳು ಮಾತನಾಡ್ತಾಳೆ. ಈ ಲೋಕದ ಗಂಡರು ತನಗೆ ಯಾಕೆ ಬೇಡ ಅಂತ ಅವಳು ಹೇಳ್ತಿದ್ದಾಳೆ. ಹಾಗಾಗಿ ಈ ಸಾವ ಕೆಡುವ ಗಂಡರನ್ನು ಇದು ಒಲೆಯೊಳಗಿಕ್ಕು ತಾಯಿ ಅಂತ ಹೇಳ್ತಿದ್ದಾಳೆ ಅವಳು. ನಾನು ಶಿವನನ್ನು ಆರಿಸ್ಕೊಂಡಿದ್ದೀನಿ, ಹಾಗಾಗಿ ಇವರು ಸಾಯುವ ಕೆಡುವ ಗಂಡರು ಅಂತ. ಈ ಸಾಯುವ ಕೆಡುವ ಗಂಡರು ಅಂತ ಅಕ್ಕ ಹೇಳ್ತಿರುವಾಗ ಈ ಮಾಮೂಲಿ ಅರ್ಥದ ಸಾವು ಕೆಡುಕುಗಳ ಬಗ್ಗೆ ಮಾತಾಡ್ತಾ ಇದ್ದಾಳೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಅಕ್ಕನ ಆಲೋಚನೆ ಸ್ವಲ್ಪ ಹೇಗಿರಬಹುದು ಅಂತಂದರೆ, ಹೆಣ್ಣು ಎಂದರೆ ಸಾಯುವ, ಹೆಣ್ಣಿಗಾಗಿ ಹೊಡೆದಾಡುವ, ಹೆಣ್ಣು ಎಂದರೆ ಕೆಡುವ ಈ ಗಂಡಸರನ್ನು ಹೊಲೆಯೊಳಗಿಕ್ಕು ತಾಯಿ ಅಂತ ಹೇಳ್ತಾ ಇರೋದ್ರ ಮೂಲಕ ಕಾಮಪ್ರಜ್ಞೆಯನ್ನು, ಹೆಣ್ಣಿನ ಅಂತರಂಗದ ಮನಸ್ಥಿತಿಯನ್ನು ಏನನ್ನೂ ಅರ್ಥ ಮಾಡಿಕೊಳ್ಳದೆ ಹೆಣ್ಣನ ಒಂದು ಜೀವಂತಿಕೆಯ ರೂಪಕವಾಗಿ, ಶೋಷಣೆಯ ರೂಪಕವಾಗಿ, ತಮ್ಮ ಆಮಿಷಗಳ ರೂಪಕವಾಗಿ ನೋಡ್ತಾರೆ. ಅಷ್ಟು ಗಂಡಸನ್ನು ಒಲೆಯೊಳಗಿಕ್ಕು ಅಂತ ಹೇಳ್ತಾ ಪರಿಪೂರ್ಣನಾಗಿರೋ ಗಂಡನ ಕಡೆಗೆ ನಾನು ಹೊರಡ್ತೀನಿ ಅಂತ ಹೇಳ್ತಿದ್ದಾಳೆ. ಈಗ ಬಹಳ ವಾಸ್ತವಿಕ ನೆಲೆ ಒಳಗಡೆ ಯೋಚನೆ ಮಾಡುವಾಗ, ಹಾಗಿದ್ರೆ ಚನ್ನಮಲ್ಲಿಕಾರ್ಜುನ ಅಕ್ಕನಿಗೆ ಸಿಕ್ಕಿದ್ನ? ಪರಿಪೂರ್ಣತೆ ಅನ್ನೋದು ಸ್ನೇಹಿತರೆ ಎಲ್ಲ ಕಾಲದಲ್ಲೂ ಅದೊಂದು ಹುಡುಕಾಟ ಆಗಿರ್ತದೆ. ಅದು ದಕ್ಕಿ ಬಿಡ್ತದೆ ಅಂತ ಯೋಚನೆ ಮಾಡುವಾಗ ಹೊರಗಿನವರಿಗೆಲ್ಲರಿಗೂ ಅರ್ಥ ಆಗಬೇಕಾಗಿಲ್ಲ. ಆದರೆ ಅಕ್ಕನಿಗೆ ಅರ್ಥ ಆಗಿದೆ. ಅಕ್ಕ ಪದೇ ಪದೇ ಅವನ ಬಗ್ಗೆ ಮಾತಾಡ್ತಾ ಇದ್ದಾಳೆ. ಹೆಣ್ಣು ಅಂತಂದರೆ ಏನು ಅಂತ ಹೇಳುವಾಗೆಲ್ಲ ಅವಳು ಹೇಳ್ತಾಳೆ, ಇದು ದೇಹ ಅಂತಂದರೆ ಏನು, ಇದು ಎಲುಬಿನದ್ದು, ಇದು ಕೀವಿನದ್ದು ಅಂತೆಲ್ಲ ದೇಹದ ಅಂಗಾಂಗಗಳ ಬಗ್ಗೆ ಅವಳು ವರ್ಣಿಸುವಾಗ ಯಾವ ಒಂದು ಕಡೆಗೆ ಕವಿಕಾವ್ಯ ಸಮಯಗಳು ಶ್ರೇಷ್ಠತೆಯಿಂದ ಹೆಣ್ಣಿನ ಅಂಗಗಳನ್ನು ವರ್ಣಿಸುವಾಗ ಅದು ವಿರೂಪಗಳು ಅಂತ ಹೇಳ್ತಾ ಇರುವ ಅಕ್ಕ ಏನಂತ ಹೇಳ್ತಾರೆ, ಏನೆಂದುಕೊಂಡು ಬಂದಿರಿ ನೀವು, ನಾನು ಹೆಂಗೂಸಲ್ಲ ಅಂತೆಲ್ಲ ಮಾತನಾಡ್ತಾ ಇರುವ ಅಕ್ಕ ಒಂದು ದೊಡ್ಡ ಚಾಲೆಂಜನ್ನು ಯಾವುದರ ಪರವಾಗಿ ಮಾಡ್ತಾ ಇದ್ದಾಳೆ. ಬಹುಶಃ ನಂಗನ್ಸೋದು ಇಡೀ ಜಗತ್ತಿನ ಒಳಗಡೆಗೆ ಸ್ತ್ರೀವಾದದ ಮೊದಲ ಹೆಣ್ಣು ಅದು ಅಕ್ಕನೇ ಆಗಿರ್ತಾಳೆ. ಯಾಕೆ ಅಂತಂದರೆ, ಹೇಗೆ ಈ ಪುರುಷ ತನ್ನ ನೆಲೆ ಒಳಗಡೆಗೆ, ತನ್ನ ಆಸೆ ಒಳಗಡೆಗೆ, ಆಮಿಷದ ಒಳಗಡೆ, ಆಮೇಲೆ ಹೆಣ್ಣಿನ ಕೋಮಲತೆ ಇದೆಯಲ್ಲ ಅದು ನೈಸರ್ಗಿಕವಾದದ್ದು, ಅದನ್ನು ಪ್ರೀತಿಸಬೇಕಾದದ್ದು, ಅದನ್ನು ಗೌರವಿಸಬೇಕಾದದ್ದು. ಯಾಕೆ ಅಂದರೆ ಅದು ಸಂತಾನ ಪ್ರಜ್ಞೆಯ ರೂಪಕ, ಅದು ತಾಯ್ತನದ ರೂಪಕ. ಆದರೆ ಅದನ್ನು ಗಂಡಸು ಹಾಗೆ ಪರಿಭಾವಿಸಿಕೊಳ್ಳದಿರುವಾಗ ಹೆಣ್ಣು ಅದನ್ನು ಎಷ್ಟರ ಮಟ್ಟಿಗೆ ಪ್ರತಿರೋಧಿಸಬಹುದು. ಹಾಗಾಗಿಯೇ ಅವಳು ಯಾವುದನ್ನು ನೀವು ಚೆಲುವು ಅಂತ ಕರಿತೀರೋ ಅದನ್ನು ಚೆಲುವು ಅಂತ ಹೇಳ್ತಿಲ್ಲ ಅವಳು ಅದನ್ನು ಕೀವಿನ ಮಡಕೆ ಅಂತ ಕರಿತಿದ್ದಾಳೆ, ಅದು ಎಲುಬಿನ ಹಂದರ ಅಂತ ಕರಿತಿದ್ದಾಳೆ. ಇದಕ್ಕೆ ಯಾಕೆ ಒದ್ದಾಡ್ತೀರಿ ಅಂತ ಹೇಳ್ತಾಳೆ, ನನ್ನನ್ನು ಯಾರು ಹೆಣ್ಗೂಸು ಅಂತ ಯಾಕೆ ಅಂದ್ಕೊಂಡು ಬರ್ತೀರಿ ಅಂತ ಹೇಳ್ತಾರೆ. ಇಡೀ ಚೆಲುವನ್ನು ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸಬಹುದಾದ ರೀತಿಯಲ್ಲಿ ಅಕ್ಕ ಆಲೋಚನೆ ಮಾಡ್ತಾ ಇದ್ದಾಳೆ. ಈ ಆಲೋಚನೆಯ ಕ್ರಮ ಇದೆಯಲ್ಲ, ಈ ಆಲೋಚನೆ ಕ್ರಮವೇ ನಮ್ಮ ಇಡೀ ಪರಂಪರೆಯನ್ನು ಪ್ರಶ್ನಿಸಬಹುದಾದಂಥ ರೀತಿ ಅಂತ ಅನಿಸುತ್ತೆ. ನಾನು ಆರಂಭಿಸಿದ ಸಂದರ್ಭದಲ್ಲಿ ಮಾತನಾಡಿದ ಹಾಗೆ ಅಕ್ಕನನ್ನು ನಾವು ಇಲ್ಲಿ ಪರಿಭಾವಿಸಿಕೊಳ್ಳಬೇಕಾಗಿರುವುದು ಸ್ತ್ರೀವಾದದ ಪ್ರಶ್ನೆ ಅಂತ ಅಷ್ಟೇ ಅಲ್ಲ, ಗಂಡಸಿಗೊಂದು ಸರಿಯಾದ ಉತ್ತರ, ಚೆಲುವಿಕೆಗೊಂದು ಹೊಸ ವ್ಯಾಖ್ಯಾನ ಮತ್ತು ಇಡೀ ವಚನ ಚಳುವಳಿ ಎಲ್ಲವನ್ನೂ ಮಾತಾಡುವ ಸಂದರ್ಭದಲ್ಲಿ ಹೆಣ್ಣು ಮತ್ತು ಹೆಣ್ತನದ ಅಸ್ಮಿತತೆಯನ್ನು ಕುರಿತು ಮಾತನಾಡ್ತಾ ಇದೆ. ಹಾಗಾಗಿ ಅಕ್ಕನನ್ನು ನಾವು ಮತ್ತೆ ಮತ್ತೆ ಪುನರ್ ವ್ಯಾಖ್ಯಾನ ಮಾಡುವ ತುರ್ತಿದೆ ಅಂತ ನನಗನ್ನಿಸ್ತಾ ಇದೆ. ಇದುವರೆಗೆ ವಚನೋದಯ ಕಾರ್ಯಕ್ರಮದಲ್ಲಿ ಪರಂಪರೆಯ ಜೊತೆಗಿನ ಅನುಸಂಧಾನ ಈ ಕುರಿತು ಮಾತನಾಡಿದವರು
ಪ್ರೊಫೆಸರ್ ಪ್ರಶಾಂತ್ ನಾಯಕ್, ಹಿರಿಯ ಪ್ರಾಧ್ಯಾಪಕರು, ಕನ್ನಡ ಭಾರತಿ, ಕುವೆಂಪು ವಿಶ್ವವಿದ್ಯಾಲಯ, ಶಂಕರಘಟ್ಟ. ಕೇಳುಗರೆ, ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ನಮಸ್ಕಾರ. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ. ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು. ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ. ನಿರ್ಮಾಣ ಎಚ್.ಎಂ. ಮಹೇಶ್. ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್.ಆರ್. ಭಟ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.